ಅಂತರ್ಜಲ ಕೊರತೆ ಬಗ್ಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿದ್ದಾರೆ. ಅಂದ್ರೆ ಕೇವಲ ಬೆಂಗಳೂರಲ್ಲಿ ಹೌದು ಅಂತರ್ಜಲ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಮತ್ತೆ ರಾಜ್ಯದಾದ್ಯಂತ ಕೂಡ ಹಲವು ಸ್ಥಳಗಳಲ್ಲಿ ಅಂತರ್ಜಲದ ಕೊರತೆ ಕಂಡು ಬರ್ತಾ ಇದೆ. ನೀರಾವರಿ ಸಚಿವರು ಏನ್ ಹೇಳಿದ್ದಾರೆ, ಸರ್ಕಾರ ಇದನ್ನ ಹೇಗೆ ನೋಡುತ್ತೆ, ಬನ್ನಿ ನೋಡಿ. ಈಗಂತೂ ಬೋರ್ವೆಲ್ಗಳಂತೂ ಈಗ ಸರ್ಕಾರ ವತಿಯಿಂದಲ್ಲ, ಪ್ರೈವೇಟ್ ಬೋರ್ವೆಲ್ ಸರ್ಕಾರ 37 ಲಕ್ಷ ಬೋರ್ವೆಲ್ ಇದೆ ಅಂತೇಳಿ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ 37 ಲಕ್ಷ ಬೋರ್ವೆಲ್ ದಿನ ನೀರು ಹೊಡಿತಾನೆ ಇರ್ತವೆ. ಸೊ ಆ 37 ಲಕ್ಷ ಪ್ರೈವೇಟ್ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸರ್ಕಾರ ಇರ್ಬೋದು ಆಗ್ತಾ ಇದೆ. ಸೊ ಬೋರ್ವೆಲ್ಸ್ ಅದಕ್ಕೆ ನಾವು ಜಾಸ್ತಿ ಎಂಕರೇಜ್ ಮಾಡ್ತಾ ಇಲ್ಲ. ಮತ್ತು ಟೈಮ್ ಲಿಮಿಟ್ ರೈತರಿಗೆ ಕೊಟ್ಟಿಸಾಯ್ತು 7 ತಾಸು 10 ತಾಸು ಈ ರೀತಿ ರೈತರಿಗೂ ತೊಂದರೆ ಆಗಿರಬಾರ್ದು. ಮತ್ತು ಗ್ರೌಂಡ್ ವಾಟರ್ ಹೆಚ್ಚು ತೆಗಿಬಾರದಂತ ಉದ್ದೇಶಕ್ಕೆ ಎಲ್ಲೆಲ್ಲಿ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಅಂತ ನಾವು ಇದು ಮಾಡಿರ್ತೀವಿ. ಆ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಇದ್ದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ. ಅತಿ ಹೆಚ್ಚಾಗಿ ಪಟ್ಟಣ ಪ್ರದೇಶಗಳಲ್ಲಿ, ಬ್ಯಾಂಗ್ಳೂರು ನಗರದಲ್ಲಿ ಈ ಟ್ಯಾಂಕರ್ಸ್ ಮುಖಾಂತರ ನೀರು ಹೊಡಿತಾ ಇರ್ತಾರೆ. ಅದನ್ನೆಲ್ಲ ನಾವು ಈಗ ಕಾನೂನು ತರದ ಮುಖಾಂತರ ಲಿಮಿಟೇಷನ್ ಮಾಡಿದ್ವಿ, ಎಷ್ಟು ಮಾಡಬಹುದು ಅಂತೇಳಿ. ಅದನ್ನೆಲ್ಲ ಸ್ವಲ್ಪ ಮಾನಿಟರಿಂಗ್ ಮಾಡ್ತೀವಿ ಈ ವರ್ಷದಲ್ಲಿ. ಯಾಕಂದ್ರೆ ಪ್ರಿಕಾಷನ್ಸ್ ತಗೋಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಬರಗಾಲದಲ್ಲಿ ಜನರಿಗೆ ತೊಂದರೆ ಆಗಬಾರ್ದಷ್ಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಮೊದಲೊಂದನ್ನು ನಮ್ಮ ಪ್ರಯತ್ನ ಮುಂದುವರಿಬೇಕು. ಹಾಗಾಗಿ ಕಟ್ಟುನಿಟ್ಟಾದಂತಹ ಆದೇಶ ಅಧಿಕಾರಿಗಳು ಕೊಡೋದ ಮುಖಾಂತರ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಕೊಡೋದ ಮುಖಾಂತರ ಇವನ್ನೆಲ್ಲರೂ ಮೇ ತಿಂಗಳ ಒಳಗಾಗಿ ನಾವೆಲ್ಲ ಮಳೆ ಬರೋದರೊಳಗಾಗಿ ಇವರೆಲ್ಲ ಈ ಏನೇನು ಮಾಡಬೇಕಂತ ನಮ್ಮ ಇಂಜಿನಿಯರ್ಗಳು ಸಲಹೆ ಕೊಡ್ತಾರೋ ಅದನ್ನೆಲ್ಲ ಸರಿಪಡಿಸಿ. ಸಣ್ಣ ನೀರಾವರಿ ಸಚಿವರು ಈ ಬೋರ್ವೆಲ್ ಬಗ್ಗೆ ಮಾತಾಡಿದ್ರು. ಆದ್ರೆ ಆಗ್ಲೇ ನಾವು ನೋಡ್ತಾ ಇದ್ವಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಅಪಾರ್ಟ್ಮೆಂಟ್ ಇರೋದೆಲ್ಲಿ? ಕೆರೆಗಳನ್ನ ಒತ್ತುವರಿ ಮಾಡಿ ಅದೇ ಕೆರೆಯ ಮೇಲೆ ಈಗಾಗಲೇ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ದಾರೆ. ಇನ್ನು ಕುಡಿಯೋದಕ್ಕೆ ನೀರಿಲ್ಲ ಅಂತ ಬೇರೆ ಕಡೆ ಹುಡುಕಿದ್ರೆ ಆಗತ್ತಾ? ಇಲ್ಲಿ ಒಂದ್ ಮಾತಿದೆ, ಅಂಗೈಯಲ್ಲಿ ಇಟ್ಕೊಂಡು ಹುಡುಕಿದ್ರು ಅಂತ. ಆ ಮನೆ ಕಟ್ಟಿರೋದು, ಅಪಾರ್ಟ್ಮೆಂಟ್ ಕಟ್ಟಿರೋದು ಯಾವುದೋ ಒಂದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ನೀರಿನ ಮೂಲ ಇತ್ತು, ನೀರಿನ ಸೆಲೆ ಇತ್ತು, ಅದನ್ನೇ ಮುಚ್ಚಲಾಗಿದೆ. ಈಗ ಇದು ಒಂಥರ ಹೊಸ ಯೋಜನೆ, ಕೆರೆಗಳಿಗೆ ಬಿಡೋದು, ಆಮೇಲೆ ಕೆರೆಗಳಿಗೆ ನೀರು ಬಿಡುವಂತ ಯೋಜನೆ. ನೀರು ಅನ್ನೋದೊಂದು ಸಂಪನ್ಮೂಲ ಅನ್ನೋ ಪ್ರಜ್ಞೆಯೇ ಹೋಗ್ಬಿಟ್ಟಿದೆ ಅಂತ. ಇಫ್ ಯು ಕ್ಯಾನ್ ರಿಮೆಂಬರ್ ಅಶ್ವಿನಿ, ಈಗ ಒಂದು 20 ವರ್ಷದ ಹಿಂದೆ ಈ ನೀರಿನ ಬಗ್ಗೆ ಸಾಕಷ್ಟು ಅಭಿಯಾನಗಳು ಗಂಭೀರವಾಗಿ ನಡೀತಾ ಇದ್ವು. ಆವಾಗ ಇಲ್ಲ ನಾವು ಬಹಳ ಕ್ರಿಟಿಕಲ್ ಸ್ಟೇಜ್ ತಲುಪಿಟ್ಟಿದೀವಿ, ಅಂತರ್ಜಲ ಮಟ್ಟ ತುಂಬಾ ಹೋಗಿದೆ, ಕಾಲೇಜಲ್ಲಿ ಸ್ಕೂಲಲ್ಲಿ ನೀರಿರಲ್ಲ ಅಂತೆಲ್ಲ ಬಹಳ ಹೇಳ್ತಾ ಇದ್ರು. ಅಂತರ್ಜಲ ಮರುಪೂರ್ಣ ಅಭಿಯಾನ ಅಂತ ಮಾಡ್ತಾ ಇದ್ರು, ದೇವರ ಕಾಡುಗಳನ್ನ ಬೆಳೆಸಿ ಅಂತ ಮಾಡ್ತಾ ಇದ್ರು. ಈ ಆಲ್ ದೀಸ್ NSS NCC ನಾವೆಲ್ಲ ಎಲ್ಲ ಅಂತದ ಕಾರ್ಯಕ್ರಮಗಳು. ಈಗ ಅಂತದ್ ಯಾವುದೂ ಇಲ್ಲ ನಮ್ಗೆ. ವಿ ಜಸ್ಟ್ ಡೋಂಟ್ ಕೇರ್. ಅಂತರ್ಜಲ ಕೊರತೆ ಬಗ್ಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿದ್ದಾರೆ. ಅಂದ್ರೆ ಕೇವಲ ಬೆಂಗಳೂರಲ್ಲಿ ಹೌದು ಅಂತರ್ಜಲ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಮತ್ತೆ ರಾಜ್ಯದಾದ್ಯಂತ ಕೂಡ ಹಲವು ಸ್ಥಳಗಳಲ್ಲಿ ಅಂತರ್ಜಲದ ಕೊರತೆ ಕಂಡು ಬರ್ತಾ ಇದೆ. ನೀರಾವರಿ ಸಚಿವರು ಏನ್ ಹೇಳಿದ್ದಾರೆ, ಸರ್ಕಾರ ಇದನ್ನ ಹೇಗೆ ನೋಡುತ್ತೆ, ಬನ್ನಿ ನೋಡಿ. ಈಗಂತೂ ಬೋರ್ವೆಲ್ಗಳಂತೂ ಈಗ ಸರ್ಕಾರ ವತಿಯಿಂದಲ್ಲ, ಪ್ರೈವೇಟ್ ಬೋರ್ವೆಲ್ ಸರ್ಕಾರ 37 ಲಕ್ಷ ಬೋರ್ವೆಲ್ ಇದೆ ಅಂತೇಳಿ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ 37 ಲಕ್ಷ ಬೋರ್ವೆಲ್ ದಿನ ನೀರು ಹೊಡಿತಾನೆ ಇರ್ತವೆ. ಸೊ ಆ 37 ಲಕ್ಷ ಪ್ರೈವೇಟ್ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸರ್ಕಾರ ಇರ್ಬೋದು ಆಗ್ತಾ ಇದೆ. ಸೊ ಬೋರ್ವೆಲ್ಸ್ ಅದಕ್ಕೆ ನಾವು ಜಾಸ್ತಿ ಎಂಕರೇಜ್ ಮಾಡ್ತಾ ಇಲ್ಲ. ಮತ್ತು ಟೈಮ್ ಲಿಮಿಟ್ ರೈತರಿಗೆ ಕೊಟ್ಟಿಸಾಯ್ತು 7 ತಾಸು 10 ತಾಸು ಈ ರೀತಿ ರೈತರಿಗೂ ತೊಂದರೆ ಆಗಿರಬಾರ್ದು. ಮತ್ತು ಗ್ರೌಂಡ್ ವಾಟರ್ ಹೆಚ್ಚು ತೆಗಿಬಾರದಂತ ಉದ್ದೇಶಕ್ಕೆ ಎಲ್ಲೆಲ್ಲಿ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಅಂತ ನಾವು ಇದು ಮಾಡಿರ್ತೀವಿ. ಆ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಇದ್ದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ. ಅತಿ ಹೆಚ್ಚಾಗಿ ಪಟ್ಟಣ ಪ್ರದೇಶಗಳಲ್ಲಿ, ಬ್ಯಾಂಗ್ಳೂರು ನಗರದಲ್ಲಿ ಈ ಟ್ಯಾಂಕರ್ಸ್ ಮುಖಾಂತರ ನೀರು ಹೊಡಿತಾ ಇರ್ತಾರೆ. ಅದನ್ನೆಲ್ಲ ನಾವು ಈಗ ಕಾನೂನು ತರದ ಮುಖಾಂತರ ಲಿಮಿಟೇಷನ್ ಮಾಡಿದ್ವಿ, ಎಷ್ಟು ಮಾಡಬಹುದು ಅಂತೇಳಿ. ಅದನ್ನೆಲ್ಲ ಸ್ವಲ್ಪ ಮಾನಿಟರಿಂಗ್ ಮಾಡ್ತೀವಿ ಈ ವರ್ಷದಲ್ಲಿ. ಯಾಕಂದ್ರೆ ಪ್ರಿಕಾಷನ್ಸ್ ತಗೋಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಬರಗಾಲದಲ್ಲಿ ಜನರಿಗೆ ತೊಂದರೆ ಆಗಬಾರ್ದಷ್ಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಮೊದಲೊಂದನ್ನು ನಮ್ಮ ಪ್ರಯತ್ನ ಮುಂದುವರಿಬೇಕು. ಹಾಗಾಗಿ ಕಟ್ಟುನಿಟ್ಟಾದಂತಹ ಆದೇಶ ಅಧಿಕಾರಿಗಳು ಕೊಡೋದ ಮುಖಾಂತರ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಕೊಡೋದ ಮುಖಾಂತರ ಇವನ್ನೆಲ್ಲರೂ ಮೇ ತಿಂಗಳ ಒಳಗಾಗಿ ನಾವೆಲ್ಲ ಮಳೆ ಬರೋದರೊಳಗಾಗಿ ಇವರೆಲ್ಲ ಈ ಏನೇನು ಮಾಡಬೇಕಂತ ನಮ್ಮ ಇಂಜಿನಿಯರ್ಗಳು ಸಲಹೆ ಕೊಡ್ತಾರೋ ಅದನ್ನೆಲ್ಲ ಸರಿಪಡಿಸಿ. ಸಣ್ಣ ನೀರಾವರಿ ಸಚಿವರು ಈ ಬೋರ್ವೆಲ್ ಬಗ್ಗೆ ಮಾತಾಡಿದ್ರು.
ಆದ್ರೆ ಆಗ್ಲೇ ನಾವು ನೋಡ್ತಾ ಇದ್ವಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಅಪಾರ್ಟ್ಮೆಂಟ್ ಇರೋದೆಲ್ಲಿ? ಕೆರೆಗಳನ್ನ ಒತ್ತುವರಿ ಮಾಡಿ ಅದೇ ಕೆರೆಯ ಮೇಲೆ ಈಗಾಗಲೇ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ದಾರೆ. ಇನ್ನು ಕುಡಿಯೋದಕ್ಕೆ ನೀರಿಲ್ಲ ಅಂತ ಬೇರೆ ಕಡೆ ಹುಡುಕಿದ್ರೆ ಆಗತ್ತಾ? ಇಲ್ಲಿ ಒಂದ್ ಮಾತಿದೆ, ಅಂಗೈಯಲ್ಲಿ ಇಟ್ಕೊಂಡು ಹುಡುಕಿದ್ರು ಅಂತ. ಆ ಮನೆ ಕಟ್ಟಿರೋದು, ಅಪಾರ್ಟ್ಮೆಂಟ್ ಕಟ್ಟಿರೋದು ಯಾವುದೋ ಒಂದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ನೀರಿನ ಮೂಲ ಇತ್ತು, ನೀರಿನ ಸೆಲೆ ಇತ್ತು, ಅದನ್ನೇ ಮುಚ್ಚಲಾಗಿದೆ. ಈಗ ಇದು ಒಂಥರ ಹೊಸ ಯೋಜನೆ. ಕೆರೆಗಳಿಗೆ ಬಿಡೋದು, ಆಮೇಲೆ ಕೆರೆಗಳಿಗೆ ನೀರು ಬಿಡುವಂತ ಯೋಜನೆ. ನೀರು ಅನ್ನೋದೊಂದು ಸಂಪನ್ಮೂಲ ಅನ್ನೋ ಪ್ರಜ್ಞೆಯೇ ಹೋಗ್ಬಿಟ್ಟಿದೆ ಅಂತ. ಇಫ್ ಯು ಕ್ಯಾನ್ ರಿಮೆಂಬರ್ ಅಶ್ವಿನಿ, ಈಗ ಒಂದು 20 ವರ್ಷದ ಹಿಂದೆ ಈ ನೀರಿನ ಬಗ್ಗೆ ಸಾಕಷ್ಟು ಅಭಿಯಾನಗಳು ಗಂಭೀರವಾಗಿ ನಡೀತಾ ಇದ್ವು. ಆವಾಗ ಇಲ್ಲ, ನಾವು ಬಹಳ ಕ್ರಿಟಿಕಲ್ ಸ್ಟೇಜ್ ತಲುಪಿಟ್ಟಿದೀವಿ, ಅಂತರ್ಜಲ ಮಟ್ಟ ತುಂಬಾ ಹೋಗಿದೆ, ಕಾಲೇಜಲ್ಲಿ ಸ್ಕೂಲಲ್ಲಿ ನೀರಿರಲ್ಲ ಅಂತೆಲ್ಲ ಬಹಳ ಹೇಳ್ತಾ ಇದ್ರು. ಅಂತರ್ಜಲ ಮರುಪೂರ್ಣ ಅಭಿಯಾನ ಅಂತ ಮಾಡ್ತಾ ಇದ್ರು, ದೇವರ ಕಾಡುಗಳನ್ನ ಬೆಳೆಸಿ ಅಂತ ಮಾಡ್ತಾ ಇದ್ರು. ಈ ಆಲ್ ದೀಸ್ NSS NCC ನಾವೆಲ್ಲ ಎಲ್ಲ ಅಂತದ ಕಾರ್ಯಕ್ರಮಗಳು. ಈಗ ಅಂತದ್ ಯಾವುದೂ ಇಲ್ಲ ನಮ್ಗೆ. ವಿ ಜಸ್ಟ್ ಡೋಂಟ್ ಕೇರ್. ಅಂತರ್ಜಲ ಕೊರತೆ ಬಗ್ಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿದ್ದಾರೆ. ಅಂದ್ರೆ ಕೇವಲ ಬೆಂಗಳೂರಲ್ಲಿ ಹೌದು, ಅಂತರ್ಜಲ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಮತ್ತೆ ರಾಜ್ಯದಾದ್ಯಂತ ಕೂಡ ಹಲವು ಸ್ಥಳಗಳಲ್ಲಿ ಅಂತರ್ಜಲದ ಕೊರತೆ ಕಂಡು ಬರ್ತಾ ಇದೆ. ನೀರಾವರಿ ಸಚಿವರು ಏನ್ ಹೇಳಿದ್ದಾರೆ, ಸರ್ಕಾರ ಇದನ್ನ ಹೇಗೆ ನೋಡುತ್ತೆ, ಬನ್ನಿ ನೋಡಿ. ಈಗಂತೂ ಬೋರ್ವೆಲ್ಗಳಂತೂ ಈಗ ಸರ್ಕಾರ ವತಿಯಿಂದಲ್ಲ, ಪ್ರೈವೇಟ್ ಬೋರ್ವೆಲ್ ಸರ್ಕಾರ 37 ಲಕ್ಷ ಬೋರ್ವೆಲ್ ಇದೆ ಅಂತೇಳಿ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ 37 ಲಕ್ಷ ಬೋರ್ವೆಲ್ ದಿನ ನೀರು ಹೊಡಿತಾನೆ ಇರ್ತವೆ. ಸೊ ಆ 37 ಲಕ್ಷ ಪ್ರೈವೇಟ್ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸರ್ಕಾರ ಇರ್ಬೋದು, ಆಗ್ತಾ ಇದೆ. ಸೊ ಬೋರ್ವೆಲ್ಸ್ ಅದಕ್ಕೆ ನಾವು ಜಾಸ್ತಿ ಎಂಕರೇಜ್ ಮಾಡ್ತಾ ಇಲ್ಲ. ಮತ್ತು ಟೈಮ್ ಲಿಮಿಟ್ ರೈತರಿಗೆ ಕೊಟ್ಟಿಸಾಯ್ತು, 7 ತಾಸು 10 ತಾಸು ಈ ರೀತಿ ರೈತರಿಗೂ ತೊಂದರೆ ಆಗಿರ್ಬೋದು. ಮತ್ತು ಗ್ರೌಂಡ್ ವಾಟರ್ ಹೆಚ್ಚು ತೆಗಿಬಾರದಂತೆ ಉದ್ದೇಶಕ್ಕೆ ಎಲ್ಲೆಲ್ಲಿ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಅಂತ ನಾವು ಇದು ಮಾಡಿರ್ತೀವಿ. ಆ ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಇದ್ದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ. ಅತಿ ಹೆಚ್ಚಾಗಿ ಪಟ್ಟಣ ಪ್ರದೇಶಗಳಲ್ಲಿ, ಬೆಂಗಳೂರು ನಗರದಲ್ಲಿ ಈ ಟ್ಯಾಂಕರ್ಸ್ ಮುಖಾಂತರ ನೀರು ಹೊಡಿತಾ ಇರ್ತಾರೆ. ಅದನ್ನೆಲ್ಲ ನಾವು ಈಗ ಕಾನೂನು ತರದ ಮುಖಾಂತರ ಲಿಮಿಟೇಷನ್ ಮಾಡಿದ್ವಿ, ಎಷ್ಟು ಮಾಡಬಹುದು ಅಂತೇಳಿ. ಅದನ್ನೆಲ್ಲ ಸ್ವಲ್ಪ ಮಾನಿಟರಿಂಗ್ ಮಾಡ್ತೀವಿ ಈ ವರ್ಷದಲ್ಲಿ. ಯಾಕಂದ್ರೆ ಪ್ರಿಕಾಷನ್ಸ್ ತಗೋಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಬರಗಾಲದಲ್ಲಿ ಜನರಿಗೆ ತೊಂದರೆ ಆಗಬಹುದಷ್ಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಮೊದಲೊಂದನ್ನು ನಮ್ಮ ಪ್ರಯತ್ನ ಮುಂದುವರಿಬೇಕು. ಹಾಗಾಗಿ ಕಟ್ಟುನಿಟ್ಟಾದಂತಹ ಆದೇಶ ಅಧಿಕಾರಿಗಳು ಕೊಡೋದ ಮುಖಾಂತರ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಕೊಡೋದ ಮುಖಾಂತರ ಇವನ್ನೆಲ್ಲರೂ ಮೇ ತಿಂಗಳ ಒಳಗಾಗಿ ನಾವೆಲ್ಲ ಮಳೆ ಬರೋದರೊಳಗಾಗಿ ಇವನ್ನೆಲ್ಲ ಈ ಏನೇನು ಮಾಡಬೇಕಂತ ನಮ್ಮ ಇಂಜಿನಿಯರ್ಗಳು ಸಲಹೆ ಕೊಡ್ತಾರೋ ಅದನ್ನೆಲ್ಲ ಸರಿಪಡಿಸಿ. ಸಣ್ಣ ನೀರಾವರಿ ಸಚಿವರು ಈ ಬೋರ್ವೆಲ್ ಬಗ್ಗೆ ಮಾತಾಡಿದ್ರು. ಆದ್ರೆ ಆಗ್ಲೇ ನಾವು ನೋಡ್ತಾ ಇದ್ವಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಅಪಾರ್ಟ್ಮೆಂಟ್ ಇರೋದೆಲ್ಲಿ? ಕೆರೆಗಳನ್ನ ಒತ್ತುವರಿ ಮಾಡಿ ಅದೇ ಕೆರೆಯ ಮೇಲೆ ಈಗಾಗಲೇ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ದಾರೆ. ಇನ್ನು ಕುಡಿಯೋದಕ್ಕೆ ನೀರಿಲ್ಲ ಅಂತ ಬೇರೆ ಕಡೆ ಹುಡುಕಿದ್ರೆ ಆಗತ್ತಾ? ಇಲ್ಲಿ ಒಂದ್ ಮಾತಿದೆ, ಅಂಗೈಯಲ್ಲಿ ಇಟ್ಕೊಂಡು ಹುಡುಕಿದ್ರು ಅಂತ. ಆ ಮನೆ ಕಟ್ಟಿರೋದು, ಅಪಾರ್ಟ್ಮೆಂಟ್ ಕಟ್ಟಿರೋದು ಯಾವುದೋ ಒಂದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ನೀರಿನ ಮೂಲ ಇತ್ತು, ನೀರಿನ ಸೆಲೆ ಇತ್ತು, ಅದನ್ನೇ ಮುಚ್ಚಲಾಗಿದೆ. ಈಗ ಇದು ಒಂಥರ ಹೊಸ ಯೋಜನೆ. ಕೆರೆಗಳಿಗೆ ಬಿಡೋದು, ಆಮೇಲೆ ಕೆರೆಗಳಿಗೆ ನೀರು ಬಿಡುವಂತ ಯೋಜನೆ. ನೀರು ಅನ್ನೋದೊಂದು ಸಂಪನ್ಮೂಲ ಅನ್ನೋ ಪ್ರಜ್ಞೆಯೇ ಹೋಗ್ಬಿಟ್ಟಿದೆ ಅಂತ. ಇಫ್ ಯು ಕ್ಯಾನ್ ರಿಮೆಂಬರ್ ಅಶ್ವಿನಿ, ಈಗ ಒಂದು 20 ವರ್ಷದ ಹಿಂದೆ ಈ ನೀರಿನ ಬಗ್ಗೆ ಸಾಕಷ್ಟು ಅಭಿಯಾನಗಳು ಗಂಭೀರವಾಗಿ ನಡೀತಾ ಇದ್ವು. ಆವಾಗ ಇಲ್ಲ, ನಾವು ಬಹಳ ಕ್ರಿಟಿಕಲ್ ಸ್ಟೇಜ್ ತಲುಪಿಟ್ಟಿದೀವಿ, ಅಂತರ್ಜಲ ಮಟ್ಟ ತುಂಬಾ ಹೋಗಿದೆ, ಕಾಲೇಜಲ್ಲಿ ಸ್ಕೂಲಲ್ಲಿ ನೀರಿರಲ್ಲ ಅಂತೆಲ್ಲ ಬಹಳ ಹೇಳ್ತಾ ಇದ್ರು. ಅಂತರ್ಜಲ ಮರುಪೂರ್ಣ ಅಭಿಯಾನ ಅಂತ ಮಾಡ್ತಾ ಇದ್ರು, ದೇವರ ಕಾಡುಗಳನ್ನ ಬೆಳೆಸಿ ಅಂತ ಮಾಡ್ತಾ ಇದ್ರು. ಈ ಆಲ್ ದೀಸ್ NSS NCC ನಾವೆಲ್ಲ ಎಲ್ಲ ಅಂತದ ಕಾರ್ಯಕ್ರಮಗಳು. ಈಗ ಅಂತದ್ ಯಾವುದೂ ಇಲ್ಲ ನಮ್ಗೆ. ವಿ ಜಸ್ಟ್ ಡೋಂಟ್ ಕೇರ್.